ಸಂದರ್ಭಗಳು. ನಿಜ ನಿಜ. ಇನ್ನು ರಾಮನವಮಿಯ ಈ ಒಂದು ಸುಸಂದರ್ಭದಲ್ಲಿ ನಾವು ಇಡೀ ಭಾರತಕ್ಕೆ ರಾಮ ಆದರ್ಶ ಪುರುಷ, ಮತ್ತು ರಾಮ ಎಷ್ಟು ಆದರ್ಶ ಅಂದರೆ ನೀವು ಹೇಳಿದಾಗೆ ಜಾತಿ ಮತ ಕುಲ ಯಾವುದೂ ಇಲ್ಲದೆ ಒಬ್ಬ ಮನುಷ್ಯ ಜೀವನದಲ್ಲಿ ಒಂದು ಬಾರಿ ಆದರೂ ರಾಮ ಅಂತ ಬಾಯಿಂದ ಹೇಳುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ರಾಮನವಮಿಯ ಈ ಸುಸಂದರ್ಭದಲ್ಲಿ ನೀವು ಹೇಳಿದ ಕೆಲವು ವಿಚಾರಗಳನ್ನು ನೋಡೋದಾದ್ರೆ ರಾಮ ಹೇಗಿದ್ದ ಹೇಗಾದ ಅನ್ನುವಂಥ ಚಿಂತನೆಗಳೇ ನಮ್ಮ ಬದುಕಿಗೆ ದಾರಿದೀಪವಾಗುತ್ತೇನೋ. ಅಂದರೆ ಕೌಸಲ್ಯಗೆ ಮುದ್ದು ಮಗನಾಗಿ ಇದ್ದಂಥ ರಾಮ ಒಂದೊಮ್ಮೆ ದಶರಥ ಹೇಳಿದಾಗ ತಂದೆಯ ಮಾತಿಗೆ ಒಂದೇ ಬಾರಿಗೆ ಯಾವ ಪ್ರಶ್ನೆಯನ್ನು ಮಾಡದೆ ಕಾಡಿಗೆ ತೆರಳು ಬಿಡ್ತಾನಲ್ಲ. ನೋಡಿ, ಮನುಷ್ಯನ ವ್ಯಕ್ತಿತ್ವ ನಾನು ಸಹ ಯಾವಳು ಸಹ ಶ್ರೀರಾಮನ ವ್ಯಕ್ತಿತ್ವವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೇಕು. ಶ್ರೀರಾಮಚಂದ್ರ ಹೇಳ್ತಾರೆ, ನೀವು ರಾಮಾಯಣದಲ್ಲಿ ನೋಡಬೇಕು, ಒಂದು ಬಾರಿಯೂ ಸಹ ನನಗೆ ಕೆಟ್ಟದ್ದನ್ನು ಮಾಡಿದಂಥವರಿಗೆ, ನನ್ನನ್ನು ತ್ಯಜಿಸಿದಂಥವರಿಗೆ, ನನಗೆ ಅವಮಾನ ಮಾಡಿದಂಥವರಿಗೆ ಅವನು ಸತ್ಕಾರವನ್ನು ಮಾಡ್ತಾನೆ ಹೊರತು ಶ್ರೀರಾಮ ಎಂದೂ ಸಹ ಅವರನ್ನು ದ್ವೇಷವನ್ನು ಮಾಡೋದಿಲ್ಲ. ಅವರಿಗೆ ಒಂದು ಬಾರಿಯೂ ತ್ಯಜಿಸಿ ಬೇರೆ ಬೇರೆ ಶಬ್ದಗಳಿಂದ ಮಾತನಾಡೋದಿಲ್ಲ. ಹಾಗೆ ಮನುಷ್ಯ ಆ ವ್ಯಕ್ತಿತ್ವಗಳನ್ನು ನಾವು ರೂಢಿ ಮಾಡಿಕೊಳ್ಬೇಕು. ನಿಮ್ಮ ರಾಮನ ವ್ಯಕ್ತಿತ್ವ ವಿಶ್ವಕ್ಕೆ ಪ್ರಚಾರವಾಗಲಿಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂತ ಅಂದರೆ ಮಂಥರೆ. ಇಂತಹ ವ್ಯಕ್ತಿಗಳು, ಒಬ್ಬ ಅಗಸ ಸೀತೆಯನ್ನು ಅಪಹರಣ ಮಾಡಿದಲ್ಲಿ ಅವನು ಅಪಹಾಸ್ಯ ಮಾಡ್ತಾನೆ. ಹಾಗೆ ಮಂಥರೆ ಅವನು ಕಾಡಿಗೆ ಹೋಗ್ಲಿಕ್ಕೆ ಕುಹಕ ಮನಸ್ಸುಗಳನ್ನು ಮಾಡ್ತಾನೆ. ಕೈಗೆ ಅವಳೇ ಬುದ್ಧಿಯನ್ನ ತುಂಬುತ್ತಾಳಲ್ವಾ. ಈ ವಿಚಾರಗಳ ಆದ ನಂತರವೇ ರಾಮನ ವ್ಯಕ್ತಿತ್ವ ಅನ್ನೋದೇನು ಪ್ರಚಾರ ಬಂತು. ಕರೆಕ್ಟ್, ಅದಕ್ಕೊಂದು ಪಾಲಿಶ್ ಸಿಕ್ತು, ಗೊತ್ತಾಯ್ತು ಅಂತ. ಅದಕ್ಕೆ ನಾವು ನಮ್ಮ ಜೀವನದಲ್ಲೂ ಸಹ ನಮ್ಮನ್ನು ಯಾರು ತ್ಯಜಿಸ್ತಾರೆ, ನಮ್ಮನ್ನು ತೇಜೋವಧೆ ಮಾಡ್ತಾರೆ, ನಮ್ಮನ್ನು ಯಾರು ದ್ವೇಷವನ್ನು ಮಾಡ್ತಾರೆ, ಹಸುವಿನ ಹೊಟ್ಟೆವರಿನ ಪಡ್ತಾರೆ, ಅವರನ್ನು ನಾವು ನಿಂದಿಸಬಾರ್ದಂತೆ. ಅವರು ನಾವು ಆದಷ್ಟು ಸಹ ಅವ್ರ ಮನಸ್ಸು ಅವರಿರುವಂಥದ್ದು ಕೆಲಸವನ್ನು ಮಾಡ್ಕೊಂಡು ಹೋಗಲಿ, ನಾವು ಅದಕ್ಕೇನು ಉತ್ತರಗಳನ್ನು ಮಾಡಬಾರ್ದು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ನಾವು ಇಟ್ಕೊಂಡಾಗ ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನು ನಾವು ತಿದ್ದುಕೊಂಡು ನಮ್ಮ ಒಳ್ಳೆತನ ಪ್ರಚಾರಕ್ಕೆ ಬರುತ್ತೆ. ಅದನ್ನು ಮಾಡಿದಂಥದ್ದು ಕೈಕೇಯಿ, ಮಂಥರೆ ಇದೆಲ್ಲ ಮಾಡೋದ್ರಿಂದ ಶ್ರೀರಾಮ ಅಂದರೆ ಯಾರು, ಶ್ರೀರಾಮನ ವ್ಯಕ್ತಿತ್ವ ಅಂದ್ರೇನು, ಅವನು ಪಿತೃವಾಕ್ಯಕ್ಕೆ ಎಷ್ಟು ಮಹತ್ವಗಳನ್ನು ಕೊಟ್ಟ, ಏಕಪತ್ನಿ ವ್ರತಸ್ಥನಾಗಿ ಹೆಂಗೆ ಜೀವನವನ್ನು ಮಾಡ್ದ, 14 ವರ್ಷಗಳ ಕಾಲವೂ ಸಹ ಎಷ್ಟು ಸಂಕಷ್ಟಗಳನ್ನು ಅನುಭವಿಸ್ದ, ಅದಾದ ಮೇಲೆ ನಂತರದಲ್ಲಿ ಪಟ್ಟಾಭಿಷೇಕಗಳನ್ನು ಹೆಂಗೆ ಮಾಡ್ದ, ರಾಜ್ಯಭಾರ ಹೆಂಗೆ ಮಾಡ್ದ, ಅವನ ವ್ಯಕ್ತಿತ್ವ, ಅವನ ಗುಣ, ಅವನ ನಡೆ, ಒಂದು ನುಡಿ ಎಲ್ಲವನ್ನೂ ಸಹ ವಿಶ್ವಕ್ಕೆ ಸಾರಿದಂತಹ ಒಂದು ಒಬ್ಬ ದೈವ ಅಂತ ಅಂದರೆ ರಾಮನ ದೈವತ್ವ. ಆದ್ದರಿಂದ ನಾವಂಥದನ್ನು ಯಾವುದನ್ನೂ ಸಹ ಆ ಕೆಟ್ಟದ್ದನ್ನು ನಾವು ನಿಂದಿಸ್ಲಿಕ್ಕೆ ಹೋಗಬಾರ್ದು. ಕೆಟ್ಟದ್ದು ಇದ್ರೇ ಸಹ ಒಳ್ಳೆಯದು ಬೆಳಕಿಗೆ ಬರೋದು. ಅದಾಗಿದ್ದು ರಾಮಾಯಣದಿಂದನೂ ಸಹ ನಾವು ಅದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.